ಇಲ್ಲ ಮೇಡಮ್, ಬೆಂಬಲ ಕೊಡೋದಿಕ್ಕೆ ನಮಗೂ ಮಕ್ಳಿದ್ದಾರೆ. ನಾವು ಬೇರೆ ಅವ್ರು ಕೊಡೋರ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಸೊ ಅವ್ರ ಇಷ್ಟ. ಇವಾಗ ನಮ್ ಜಮೀನ್ ನಾವ್ ಹೇಗ್ ಕೊಡಲ್ಲ ಅನ್ನೋದಕ್ಕೆ ನಮ್ ಇಷ್ಟ ಇದೆಯೋ ಹಾಗೆ ಅವ್ರ ಇಷ್ಟ. ನಾವ್ ಅದನ್ನ ಯಾವ್ದು ಬ್ಲೇಮ್ ಮಾಡ್ತಿಲ್ಲ ನಾವು. ಯಾಕಂದ್ರೆ ನಾವು ಜೀವನ ಮಾಡ್ಕೊಂಡ್ ಬರ್ತಿರೋದೇ ವ್ಯವಸಾಯದಲ್ಲಿ. ಇವನ್ ನಮ್ಮ ಮನೆಯವರು ಅವರು ಕಾಲದಿಂದನೂ ಅವ್ರು ಹುಡ್ತಾಗಿಂದನೂ ವ್ಯವಸಾಯ ಬಿಟ್ಟರೆ ಬೇರೆ ಏನು ಅವ್ರಿಗೆ ಆಪ್ಷನ್ನೇ ಇಲ್ಲ. ಅವ್ರಿಗೆ ಯಾವ ಕೆಲ್ಸನೂ ಗೊತ್ತೂ ಇಲ್ಲ. ಆಮೇಲೆ ಅವ್ರು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದ್ರ ನಾವು ನೋಡಕ್ಕೂ ಇಷ್ಟಪಡಲ್ಲ, ನನ್ನ ಮಕ್ಳು ನೋಡಕ್ಕೂ ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಅಮೇಜಿಂಗ್ ಇದು. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಆಮೇಲೆ ನಾನು ಬೆಂಗಳೂರಲ್ಲಿ ಇದ್ರು ಕೂಡ ರೈತನ್ನೇ ಮದ್ವೆಯಾಗಿ ಬಂದಿರೋದು. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕೋನು ಅವನ ಹೆಂಡತಿ ಮಕ್ಳಿಗೆ ಅನ್ನ ಹಾಕಲ್ವಾ? ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾವ್ ಇವತ್ತಿನವರ್ಗು ನನ್ಗೆ 2 ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನ ಇವತ್ತು ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿಸ್ತಾ ಇರೋದು. ಫಸ್ಟ್ ನಾನು ಯಾವುದೇ ಒಂದು ಸರ್ಕಾರ ಸೌಲಭ್ಯನೂ ನಾನು ತಗೊಂಡಿಲ್ಲ. ನಾವು ಪ್ರತಿಯೊಂದು ಮಾಡ್ತಿರೋದು ಕೂಡ ನಮ್ ಓನಾಗಿ ನಾವು ದುಡ್ದು ನಾವು ಮಾಡ್ತಾ ಇದೀವಿ. ಜೊತೆಗೆ ನಾವು ದುಡಿಯೋದಲ್ದೆ ನಮ್ಮನೆಗೂ ಅನ್ನ ಹಾಕೊಳ್ಳೋದಲ್ದೆ ದೇಶಕ್ಕೂ ಅನ್ನ ಹಾಕ್ತಾ ಇದೀವಿ ನಾವು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾವೊಬ್ರೆ ಇವಾಗ ಒಬ್ಬ ರೈತ ತನ್ನ ಮನೆಗೆ ಆಗಷ್ಟೇ ದುಡಿಯಲ್ಲ. ಅವನಷ್ಟೇ ಬೆಳವಣಿಗೆ ಮಾಡೋನು ಬೆಳೆಯದ್ದಿ ಸಂಪಾದನೆ ಮಾಡ್ಕೊಳ್ಳಲ್ಲ. ಅವನು ತಾನು ಬೆಳೆದಿ ಬೇರೆಯವ್ರಿಗೂ ಕೊಡಷ್ಟು ಬೆಳೆಯುವಂತ ಕೈ. ಇವತ್ತು ಏನು ಬೈರ್ಮಂಗ್ಲದಲ್ಲಿ ಹೋರಾಟ ಮಾಡ್ತಿದಾರೆ ನೋಡಿ, ಅವರು ಯಾವುದೇ ತರ ಬಿರಿಯಾನಿ ಮಾಡ್ಕೊಂಡಾಗ್ಲಿ ಅಥವಾ ಒಂದು ಪಾರ್ಟಿ ಮಾಡಕ್ಕಂತ ಅಲ್ಲಿ ಜನ ಸೇರಿಲ್ಲ. ಆಮೇಲೆ ಅಲ್ಲಿರೋರು ಯಾರಿಗೂ ಕೂಡ 10 ಎಕರೆ ಇರುವಂತ ಮನುಷ್ಯರಲ್ಲ. 10 ಕುಂಟೆ ಅಥವಾ 5 ಕುಂಟೆ 2 ಕುಂಟೆ ಇರೋರು ಇದಾರೆ, ಇಲ್ದೇ ಇರೋರು ಇದಾರೆ. ಇಲ್ದೇ ಇರೋರು ಯಾಕಲ್ಲಿ ಬಂದಿದ್ದಾರೆ? ಮಾಡಕ್ ಕೆಲಸ ಇಲ್ದೆ ಬಂದಿದಾರ, ಅಥವಾ ಅವ್ರು ಯಾರೋ ಹೇಳ್ತಾರಲ್ಲ ಯಾವ್ದೋ ಅನ್ನ ಮತ್ತೆ ಸಾಂಬಾರ್ ಬರುತ್ತೆ ಅಂತ ಕೂತಿದಾರಲ್ಲಿ ಊಟಕ್ಕೆ. ಆಮೇಲೆ ಅಲ್ಲಿ ಯಾರ್ಯಾರೋ ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಬಂದು ಕೂತಿದ್ದಾರೆ ಅಂತ. ಯಾಕ್ರಿ ಅವ್ರ ಮನೇಲಿ ಅನ್ನ ಬರ್ತಿಲ್ವಾ? ಸೊಸೈಟಿಲಿ ಅಕ್ಕಿ ಕೊಡ್ತಿದಾರಲ್ಲ. ಯಾಕೆ ಸೌದೆ ಬರಲ್ಲ ಹಳ್ಳಿಲಿ? ಗ್ಯಾಸ್ ಖರ್ಚಾಗಿ ಹೋಗುತ್ತೆ ಅನ್ನಕ್ಕೆ ಇಲ್ಲಿನ ಅನ್ನ ಕಾಯ್ಕೊಂಡೇ ಬಂದಿದ್ದಾರೆ ಅವರು. ಅವ್ರಿಗೂ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇದ್ದಾರೆ. ಸ್ಕೂಲ್ 7 ಗಂಟೆ ರಾತ್ರಿವರೆಗೂ ಅಲ್ಲಿ ಇರ್ತಾರೆ. ಅವ್ರು ಯಾರು ಜಮೀನ್ ಇಲ್ದೇರೋರು ಇದಾರೆ. ಯಾಕೆ ಗೊತ್ತಾ? ನಾಳೆ ದಿನ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋದ್ರೆ 400 ರೂಪಾಯಿ ಬರುತ್ತೆ. ನೀನ್ 2 ಕೋಟಿ ದೊಡ್ಡದ 400 ರೂಪಾಯಿ ದೊಡ್ಡದ? ಯಾರು ಯಾಕೆ ಫೈಟ್ ಮಾಡ್ತಿದ್ದಾರೆ? ನೀನ್ 2 ಕೋಟಿ 3 ತಿಂಗಳು ಇರಲ್ಲ, ನಾವು 400 ರೂಪಾಯಿ ಗಳಿಸ್ಕೊಂಡಾದ್ರು ಸಾಯೋ ಗಂಟ ಇರ್ತೀವಿ ಅನ್ನೋದಕ್ಕೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇವತ್ತು ವಯಸ್ಸಾದ ಒಂದ್ ಹೆಂಗ್ಸು ಇವ್ರು ಇವತ್ತು ಫೈಟ್ ಮಾಡ್ತಾ ಇರ್ಬೇಕಾರೆ 2 ಗಂಡ್ಮಕ್ಳಿದ್ದಾರೆ. ನೀವ್ ಯಾರು ಬೇಸ್ ನಾನ್ ಸಾಕೋದ್ ಬೇಡ, ನಾನು ಹಸ ಒಂದ್ ಸಾಕತ್ತೆ ನನ್ನ ಅಂತಾರೆ. ಉಳ್ಬೇಕಂದ್ರೆ ಹಸಿಗೆ ಉಳ್ಬೇಕು ಅಂದ್ರೆ ಜಮೀನ್ ಬೇಕು ತಾನೆ? ಅವ್ರ ಜಮೀನ್ ಇಲ್ದೇದ್ಮೇಲೆ ಎಲ್ರಿ ಹೋಗ್ತಾರೆ? ಇವತ್ತು ನಮ್ಮ ಅತ್ತೆ ಇದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಗಂಡ್ಮಕ್ಳು ಇಲ್ಲ, ಮದ್ವೆನೂ ಆಗಿಲ್ಲ. ತೆಂಗಿನ ಮರಗಳಿದೆ. ಅವ್ರ ಏನಂತಾರೆ ಗೊತ್ತಾ? ಒಂದ್ ತೆಂಗಿನ ಮರ ಸುಳಿ ಹೊಡೆದ್ರು ನನ್ ಗಂಡ್ಮಗ ಒಂದು ಇದಾದಂಗೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಅದೇ ನನ್ಗೆ ಗಂಡ್ಮಗು ಇದ್ದಂಗೆ. ತೆಂಗಿನ ಮರದಲ್ಲಿ ಎಳ್ನೀರಿಂದ ಸಾಕೊಂಡಿದೀವಿ, ಕಾಯಿಂದ ಸಾಕಿದೀವಿ ಅಂತ ಅಂತಾರೆ. ಇಷ್ಟೆಲ್ಲ ಸೌಲಭ್ಯ ಇರ್ಬೇಕಾರೆ ನಾವ್ ಯಾಕೆ ನಮ್ ಜಮೀನ್ ಬಿಟ್ಕೊಡೋಣ? ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ಇನ್ನೂ ಒಂದು, ನಮ್ ಜಮೀನ್ ತಗೋಬೇಕಾರೆ ನಮ್ ತಾತಿರ್ಗೆ ಆಗ್ಲಿ ಯಾರಾದ್ರೂ ಸಪೋರ್ಟಿಂಗ್ ಬಂದಿದ್ರಾ? ಅದ್ರಲ್ಲಿ 1% ಕೂಡ ಅಧಿಕಾರ ನಿಮ್ಗಿಲ್ಲ ಆದ್ಮೇಲೆ ನೀವ್ ಹೇಗ್ ರೈಟ್ ಫಿಕ್ಸ್ ಮಾಡ್ತೀರಾ? ಅಥವಾ ನೀವ್ ಹೇಗ್ ನಮ್ ಜಮೀನ್ ತಗೊಳಕ್ ಸಾಧ್ಯ? ಈಗ ನಿಮ್ ಪ್ರಾಪರ್ಟಿ ಒಳಗೆ ನಾವು ಬರ್ಬೇಕು ಅಂದ್ರೆ ನಿಮ್ ಪರ್ಮಿಷನ್ ತಗೊಂಡೆ ನಾವು ಬರ್ಬೇಕು. ವಿತೌಟ್ ಯುವರ್ ಪರ್ಮಿಷನ್ ನಾವು ಬರಕ್ ಆಗತ್ತಾ? ಮತ್ತೆ ಹೇಗ್ ಬರೋಣ? ಹಂಗಾರೆ ನಿಮ್ಗೆ ಯಾರ್ರಿ ಪರ್ಮಿಷನ್ ಕೊಟ್ಟವ್ರು ನಮ್ ಜಮೀನ್ಗೆ ರೈಟ್ ಕಟ್ಟಕ್ಕೆ? ಈಗ ನಾನು ಸರಿ ನಾನೇ 2 ಕೋಟಿ ಕೊಡ್ತೀನಿ, ನಿಮ್ ಪ್ರಾಪರ್ಟಿ ನಮ್ಗೆ ಬರ್ಕೊಡಿ ಅಂದ್ರೆ ನೀವ್ ರೆಡಿ ಇದ್ದೀರಾ? ಇಲ್ಲ ಅಲ್ವಾ? ಈಗ ಲೈವ್ ಅಲ್ಲಿ ಹೇಳ್ತಿದ್ರು ಏನಂತ, ಚಪ್ಲಿ ಹೊಡಿತೀನಿ ಇದ್ರಲ್ಲಿ ಹೊಡಿತೀನಿ ಅಂತ ಹೆಂಗಸರುಗಳು ವಯಸ್ಸಾದವರೆಲ್ಲ ಮಾತಾಡಿದ್ರು ಅಂದ್ರು. ನನ್ಗೆ ಆಕ್ಚುಲಿ ಥ್ರೋಟ್ ಇದಾಗಿದೆ ಅದಕ್ಕೋಸ್ಕರ ಅಂತ ಅಂದ್ರು. ಆದ್ರೆ ನಾನು ಹೇಳೋದು, ಈಗ ಓಟ್ ಕೇಳಕ್ ಬಂದಾಗ ನೀವೆಲ್ಲ ನನ್ಗೆ ಮಕ್ಳಿದಂಗೆ ನನ್ ತಾಯಿ ಇದ್ದಂಗೆ ಅಂದ್ರು. ಮಕ್ಳು ಒದಿತಾರೆ ಬೆಡಿತಾರೆ ಅಂದ್ಬಿಟ್ಟು ಮಕ್ಳನ್ನ ಬಿಸಾಕ್ಬಿಡ್ತೀವ ನಾವು? ನಾನ್ ಡೈರೆಕ್ಟ್ ಬಾಲಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಮಕ್ಳು ಒದಿತಾರೆ ಅಂದ ತಕ್ಷಣ ನೀವು ಮಗುನ್ ಬಿಟ್ಬಿಡ್ತೀರಾ? ಈಗ ಯಾರೋ ರೈತರು ಅಂದ್ರು ನಾನು ಅದ್ರಲ್ಲಿ ಹೊಡಿತೀನಿ ಅವ್ರ ನೋವು ಅವ್ರು ತೋಡ್ಕೋತಾರೆ. ಅವ್ರು ಬರೋದೇ ಹೀಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ. ಹಾಗನ್ಬಿಟ್ಟು ನೀವು ಬಿಟ್ಬಿಡ್ತೀರಾ? ಬರೋದೇ ಇಲ್ವಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಈಗ ಯಾರೋ ಸಂಬಂಧಪಡ್ತೆ, ನಾನು ಯಾವ ಪಾಲಿಟಿಕ್ಸ್ನೂ ಎಳಿತಾ ಇಲ್ಲ. ನನಗೆ JDS ಆದ್ರೂ ಒಂದೇ, ಕಾಂಗ್ರೆಸ್ ಆದ್ರೂ ಒಂದೇ, BJP ಆದ್ರೂ ಒಂದೇ. ನನ್ಗೆ ಯಾವ ಇದು ಬೇಡ. ಅವ್ರು ಯಾರು ಬಂದು ನಮ್ಮನ್ನ ಸಾಕಲ್ಲ, ನನ್ ಮಕ್ಳನ್ನ ಸಾಕಲ್ಲ. ನನ್ ಗಂಡನೇ ನನ್ನ ಸಾಕ್ಬೇಕು, ನಮ್ಮನ್ನೇ ಸಾಕ್ಬೇಕು. ನಿಮ್ಮ ಊರಿನ MLA ಅವರು JDS ಪಕ್ಷದಲ್ಲಿದ್ದಾಗ 1 ತುಂಡು ಭೂಮಿನ ಕೊಡಲ್ಲ ಅಂತ ಹೇಳ್ತಾರೆ. ಇವಾಗ ಕಾಂಗ್ರೆಸ್ ಅಲ್ಲಿ ಇದ್ದಾಗ
80% ಜನ ಒಪ್ಪಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ 80% ಜನ ನಾವು ಇಲ್ಲೇ ಎಲ್ಲೂ ಹೋಗಿ ನಾವೊಂದು ದಾಖಲಾತಿನೂ ಬೇಕಾಗಿಲ್ಲ. ಯಾವ ಗ್ರೇಟರ್ ಬೆಂಗಳೂರಿಗೆ ಹೋಗಿ ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ನೋಡೋದ್ ಬೇಕಾಗಿಲ್ಲ. ಇದೇ ಬೈರಮಂಗಲದಲ್ಲಿ ಎಷ್ಟು ಜನ ಇಲ್ಲಿ ಕೂತಿದ್ದಾರೆ, ಎಷ್ಟು ಜನ ಪರದಲ್ಲಿ ಕೂತಿದ್ದಾರೆ, ಎಷ್ಟು ಜನ ವಿರೋಧದಲ್ಲಿ ಕೂತಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ 80% ಎಲ್ಲಿದೆ, 20% ಎಲ್ಲಿದೆ ಅಂತ ಕ್ಲಿಯರ್ ಔಟ್ ಆಗಿ ಗೊತ್ತಾಗುತ್ತೆ. ನಾವೆಷ್ಟು ದೂರ ಹೋಗೋಷ್ಟೇ ಇಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಇಲ್ಲಿ ಕೂತಿದ್ದಾರೆ, ಎಷ್ಟು ಜನ ಇಲ್ಲಿ ಕೂತಿದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿರೋ ಪರ 1.5 ವರ್ಷದಿಂದ ಸ್ಟಾರ್ಟ್ ಆಗಿರೋದು ವಿರುದ್ಧ. ಅಲ್ಲಿಗೆ ಎಷ್ಟು ಇದು ಅಲ್ಲೇ ಗೊತ್ತಾಗ್ತಿದ್ಯಲ್ಲ. ಇದನ್ನೇ ಜನ ನೋಡ್ತಾ ಇರೋದು.